ಸಾವಿನ ಶೋಕದಲ್ಲಿದ್ದ ತಂದೆ ಬಳಿ ಲಂಚ ಪಡೆದ ಆರೋಪದಲ್ಲಿ ಬೆಳ್ಳಂದೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ತನಿಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ. 34 ವರ್ಷದ ಯುವತಿ ಸಾವನ್ನಪ್ಪಿದ್ಲು. ಆ ಸಂಬಂಧ ಠಾಣೆಗೆ ಹಾಜರಾಗಿದ್ದ ಯುವತಿಯ ತಂದೆ ಶಿವಕುಮಾರ್ ಬಳಿ ಬೆಳ್ಳಂದೂರು ಪೊಲೀಸರು ದೂರು ದಾಖಲಿಸಲು, ಶವ ಸಾಗಿಸಲು ಹಾಗೂ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ಗೂ ಲಂಚ ಕೇಳಿದ ಆರೋಪವನ್ನ ಮೃತ ಯುವತಿಯ ತಂದೆ ಪೋಸ್ಟ್ ಮಾಡೋ ಮೂಲಕ ಹೊರಹಾಕಿದ್ರು. ಯಾವಾಗ ಪೋಸ್ಟ್ ವೈರಲ್ ಆಯ್ತೋ ಡಿಸಿಪಿ ಪರಶುರಾಮ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ರು. ಅದರ ಜೊತೆಗೆ ವೈಲ್ಡ್ ಫೀಲ್ಡ್ ಸೆನ್ ವಿಭಾಗ ಎಸಿಪಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಿದ್ರು. ಸದ್ಯ ಇಲಾಖೆ ತನಿಖೆ ಪೂರ್ಣಗೊಳಿಸಿರೋ ಎಸಿಪಿ ಬಾಲಕೃಷ್ಣ ತನಿಖೆ ವರದಿಯನ್ನ ಡಿಸಿಪಿಗೆ ನೀಡಿದ್ದು, ವರದಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ನಾಯ್ಕ್ ಯಾವುದೇ ತಪ್ಪು ಮಾಡಿಲ್ಲ, ಲಂಚವೂ ಪಡೆದಿಲ್ಲ ಅನ್ನೋದು ಸಾಬೀತಾಗಿದ್ದು, ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆಯಾಗಿದೆ ಅನ್ನೋದು ಬಹಿರಂಗವಾಗಿದೆ. ಅದರ ಜೊತೆಗೆ ಯುವತಿಯ ತಂದೆ ಬಳಿ 3,000 ಪಡೆದಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಇದರ ಜೊತೆಯಲ್ಲಿ ದೂರುದಾರ ಶಿವಕುಮಾರ್ ಅವರ ಹೇಳಿಕೆ ಪಡೆದಿದ್ದು, ಶಿವಕುಮಾರ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲಾಗಲಿ ಸಬ್ ಇನ್ಸ್ಪೆಕ್ಟರ್ ಮೇಲಾಗಲಿ ಯಾವುದೇ ಆರೋಪಗಳನ್ನ ಮಾಡಿಲ್ಲ, ಬದಲಿಗೆ ಬೆಳ್ಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಆದ ರಮೇಶ್ ಎಸ್ ರೊಟ್ಟಿಯ ಮೇಲೆ ದುರಹಂಕಾರದ ವರ್ತನೆ ಪ್ರದರ್ಶಿಸೋದಾಗಿ ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿದ್ದಂತೆ. ಸದ್ಯ ವರದಿ ವೈಟ್ ಫೀಲ್ಡ್ ಡಿಸಿಪಿ ಅವರಿಗೆ ಸಲ್ಲಿಕೆಯಾಗಿದ್ದು, ನಾಳೆ ಹೆಚ್ಚುವರಿ ಪೊಲೀಸ್ ಆಯುಕ್ತರ ಕೈಗೆ ತಲುಪಲಿದೆ. ಸದ್ಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಹೊರಡಿಸಿರೋ ಅಮಾನತು ಆದೇಶ ತೆರವುಗೊಳಿಸಲು ತೀರ್ಮಾನಿಸಿದ್ದು, ಇನ್ಸ್ಪೆಕ್ಟರ್ ವಿರುದ್ಧ ಯಾವ ಕ್ರಮ ಕೈಗೊಳ್ಳಬೇಕೆಂದು ಚರ್ಚೆ ನಡೆಸ್ತಾ ಇದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.